ಜೈ ಭಾರತ್ ವಂದೇ ಮಾತರಂ. ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಬರ ನೀಗಿಸಲು ಸರ್ಕಾರ ಹೊಸ ಕೆಲಸಕ್ಕೆ ಕೈ ಹಾಕಿದೆ. ಈ ಶರಾವತಿ ನದಿಯಲ್ಲಿ ಈ ವಿದ್ಯುತ್ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಕೆಲಸವನ್ನು ಕಾರ್ಯಗತಗೊಳಿಸಲು ಸರ್ಕಾರ ಸಿದ್ಧವಾಗಿದೆ. ಅದೇ ಶರಾವತಿ ಪಂಪ್ ಸ್ಟೋರೇಜ್, ಶರಾವತಿ ಭೂಗತ ವಿದ್ಯುತ್ ಶಕ್ತಿ ಯೋಜನೆ. ಈ ಭೂಗತ ವಿದ್ಯುತ್ ಶಕ್ತಿ ಕೆಲಸ ಹೇಗೆ ಮಾಡ್ತದೆ ಅಂತ ಸ್ವಲ್ಪ ನಾನು ವಿವರಿಸುತ್ತೇನೆ. ಈ ನೀರನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟೋರ್ ಮಾಡಲಾಗುತ್ತೆ. ನಂತರ ಭೂಮಿಯ ಒಳಗೆ ಸುರಂಗ ಮಾಡಿ ಆ ಸುರಂಗದ ಮೂಲಕ ಈ ನೀರನ್ನು ಹರಿಸಲಾಗುತ್ತದೆ. ಈ ನೀರು ಹರಿಸುವಾಗ ಅಲ್ಲಿ ಇಟ್ಟಂತಹ ಟರ್ಬೈನ್ಗಳ ಮೇಲೆ ಬಿದ್ದಾಗ ಅದರಿಂದ ಈ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗುತ್ತೆ. ಇನ್ನು ಈ ಯೋಜನೆಗೆ ಎಲ್ಲ ವಿಭಾಗಗಳಿಂದಲೂ ಕೂಡ ಅನುಮತಿ ಸಿಕ್ಕಿದೆ. ಅದು ಕೂಡ ಒಂದೇ ಒಂದು ಕಂಡೀಷನ್ ಹಾಕಿ ಅನುಮತಿ ಕೊಡಲಾಗಿದೆ. ಅದೇನೆಂದರೆ ಪ್ರಾಣಿಗಳಿಗಾಗಲಿ ಅಥವಾ ಪರಿಸರಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ. ಇನ್ನು ಈ ಯೋಜನೆಗೆ 125 ಎಕರೆ ಭೂಮಿಯ ಅವಶ್ಯಕತೆ ಇದೆ. ಇಲ್ಲಿ ಕಾಡುಗಳು ನಾಶವಾಗುತ್ತೆ, ಪರಿಸರಕ್ಕೂ ಹಾನಿಯಾಗುತ್ತೆ ಹಾಗೂ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ಆಗದಾಗೆ ನೀವು ಹೇಗೆ ಮಾಡುತ್ತೀರಿ ಅಂತ ಕೆಲವು ಪರಿಸರವಾದಿಗಳ ವಾದ. ಇನ್ನು ವನ್ಯಜೀವಿ ಸಂರಕ್ಷಕ ಜೋಸೆಫ್ ಹೂವರ್ ಹೇಳ್ತಾರೆ, ನಾವೀಗ ಹವಾಮಾನ ವೈಪರೀತ್ಯಗಳನ್ನು ಅನುಭವಿಸುತ್ತಿದ್ದೀವಿ. ಭೂಕಂಪ, ಲ್ಯಾಂಡ್ ಸ್ಲೈಡಿಂಗ್, ಹೀಗೆ ಹಲವೊಂದು ಪ್ರಾಕೃತಿಕ ವಿಕೋಪಗಳು ಘಟನೆಗಳು ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿನ ಪ್ರಕೃತಿಗೆ ಹಾನಿ ಮಾಡಿ ನಾವು ವಿದ್ಯುತ್ ಶಕ್ತಿ ಬಳಸಬೇಕಾ? ಈ ಗ್ರೀನ್ ಎನರ್ಜಿ ಮುಖಾಂತರವೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೂಡ ಪಡಿಬಹುದು ಅಂತ ಇವರು ಜೋಸೆಫ್ ತಿಳಿಸಿದ್ರು. ಈ ಯೋಜನೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಹಾಗೂ ಕೆಲವೊಂದು ಮಂಡಳಿಗಳಿಂದಲೂ ಕೂಡ ಅನುಮತಿ ಸಿಕ್ಕಿದೆ. ಆದರೆ ಪ್ರಾರಂಭವಾಗುವ ಮೊದಲೇ ಕೆಲವೊಂದು ವಿಘ್ನಗಳು ಕೂಡ ಎದುರಾಗಿವೆ. ಸಂದರ್ಭ ಈ ರೀತಿ ಇರುವಾಗ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕೂಡ ಗೊತ್ತಿಲ್ಲ. ಇದೇ ದಾರಿಯಲ್ಲಿ ಹೋಗಿ ವಿದ್ಯುತ್ ಶಕ್ತಿಯನ್ನು ಪಡೆಯುತ್ತಾರಾ ಅಥವಾ ಈ ಯೋಜನೆಯನ್ನೇ ರದ್ದು ಮಾಡಿ ಬೇರೆ ರೀತಿಯಲ್ಲಿ ಈ ವಿದ್ಯುತ್ ಶಕ್ತಿ ಪಡೆಯುತ್ತಾರಾ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ. ಆದರೆ ಈ ಯೋಜನೆಗೆ ಪರಿಸರವಾದಿಗಳಿರ್ಬೋದು ಹಾಗೂ ವನ್ಯಜೀವಿ ಸಂರಕ್ಷಕರು ಕೂಡ ಇರ್ಬೋದು, ಇವರು ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಕಾರ್ಯ ಹೇಗೆ ಕಾರ್ಯಗತವಾಗುತ್ತದೆ ಅಂತ ಕಾದು ನೋಡಬೇಕಾಗಿದೆ.